ನಾನೊಬ್ಬ ಏನೇ ಆಗಿದ್ರು ನಮ್ಮ ಪಾರ್ಟಿಯಲ್ಲಿ ಈಗ ನಿತಿನ್ ನಬಿ ಅವ್ರನ್ನ ಇದ್ದಕ್ಕಿದ್ದಂಗೆ ಓವರ್ ನೈಟ್ ಅವ್ರನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂದ್ರು. ನಮ್ಮ ನರೇಂದ್ರ ಮೋದಿ ಅವ್ರು ಬಂದು ಬೆನ್ ತಟ್ಟಿಬಿಟ್ಟು ಈಸ್ ಮೈ ಬಾಸ್ ಅಂದ್ರು. ಸೊ ಈಸ್ ಅವರ್ ಬಾಸ್ ನಾವು, ಹಂಗೆ ವಿ ಹ್ಯಾವ್ ಟು ಅಕ್ಸೆಪ್ಟ್. ಸೊ ನಮ್ಮ ಪಾರ್ಟಿ ಏನು ಡಿಸೈಡ್ ಮಾಡುತ್ತೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಅವಕಾಶ ಕೊಟ್ಟರೆ ನಿಲ್ತೀವಿ, ಇಲ್ಲಪ್ಪ ನೀನು ಬೇರೆ ರೆಸ್ಪಾನ್ಸಿಬಿಲಿಟಿ ಇದೆ, ನೀನು ಬೇರೆ ಕೆಲಸ ಮಾಡು, ಮುಂದಕ್ಕೆ ನೋಡೋಣ ಅಂದರೆ ವಿ ಆರ್ ರೆಡಿ ಫಾರ್ ದಟ್ ಆಲ್ಸೋ. ಸರ್, ನಂತರ ಮತ್ತೆ ಬೆಂಗಳೂರು ಕಡೆಗೆ ಬರೋದಾದ್ರೆ ಈ ತುರ್ತಾಗಿ ನಮ್ಮ ಬೆಂಗಳೂರಿನಲ್ಲಿ ಏನು ಅಭಿವೃದ್ಧಿಗಳಾಗಬೇಕು ಸರ್? ಫಸ್ಟು ಮಳೆಗಾಲ ಬರ್ತಾ ಇದೆ. ಪ್ರತಿ ಸಲ ನಾವು ಮಳೆಗಾಲ ಬಂದಾಗ ಯಾರೋ ಕೊಚ್ಚೋಯ್ತಾರೆ, ಅವ್ರಿಗೆ 5 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡ್ತೀವಿ. ದಯವಿಟ್ಟು 5 ಲಕ್ಷ ರೂಪಾಯಿನ ಎಲ್ಲೆಲ್ಲಿ ಮೋರಿಗಳು ಕಟ್ಕೊಂಡಿದೆ ಅದನ್ನ ಕ್ಲಿಯರ್ ಮಾಡಿಸಿ 5 ಲಕ್ಷ ರೂಪಾಯಿ ಯಾರೋ ಸತ್ತೋದ್ಮೇಲೆ ಕೊಡೋ ಬದಲು ಇವಾಗಲೇ ಖರ್ಚು ಮಾಡಿಬಿಟ್ಟು ನಿಮ್ಮ ವಾರ್ಡಲ್ಲಿ ನಿಮ್ಮ ಕಾರ್ಪೊರೇಷನ್ನಲ್ಲಿ 5 ಕಾರ್ಪೊರೇಷನ್ ಅವರು ಯಾರು ಈಗ ಒಂದೊಂದು ಕಾರ್ಪೊರೇಷನ್ಗೆ ಒಂದು IAS ಅಧಿಕಾರಿ ಇದ್ದಾರೆ ಕಮಿಷನರ್ ಆಗಿ. ಅವರು ದೇ ಶುಡ್ ಗೋ ಟು ದ ಫೀಲ್ಡ್. ಪ್ರತಿದಿನ ಬೆಳಗ್ಗೆ ಅವ್ರು ಇನ್ಸ್ಪೆಕ್ಷನ್ ಹೋಗ್ಬೇಕು, ಸಾಯಂಕಾಲ ಇನ್ಸ್ಪೆಕ್ಷನ್ ಹೋಗ್ಬೇಕು. ಹಿಂದೆ ಸಿದ್ದಯ್ಯವರಿದ್ರು, ರಾತ್ರಿ ಇನ್ಸ್ಪೆಕ್ಷನ್ ಮಾಡೋರು, ಬೆಳಗ್ಗೆ ಇನ್ಸ್ಪೆಕ್ಷನ್ ಮಾಡೋರು. ನೀವು ಹೋಗಿ ನೋಡಿ ಎಲ್ಲೆಲ್ಲಿ ನಿಮಗೆ ಪ್ರತಿ ಸಲ ಎಲ್ಲಿ ಫ್ಲಡ್ ಆಗುತ್ತೆ ಅಂತ ಗೊತ್ತು. ಅಲ್ಲಿ ಹೋಗ್ಬಿಟ್ಟು ಫ್ಲಡ್ ಎಲ್ಲಾಗುತ್ತೆ ಅದಕ್ಕೊಂದು ರಿಲೀಫ್ ಕೊಡಿ. ಅದೇನು ರಾಕೆಟ್ ಸೈನ್ಸ್ ಅಲ್ಲ. ಏನು ನಮ್ಮಲ್ಲಿ ಏನಂದ್ರೆ BBMP ಕಾರ್ಪೊರೇಷನಲ್ಲಿ ನೀರೆಲ್ಲ ಮೇಲಿಂದ ಕೆಳಗಡೆ ಹೋದ್ರೆ ನಮ್ಮ ಕಾರ್ಪೊರೇಷನ್ ಹೆಂಗ್ ಮಾಡಿರ್ತಾರೆ ನಮ್ಮ ಇಂಜಿನಿಯರ್ ಅಂದ್ರೆ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಬೇಕು ನೀರು, ಹಂಗ್ ಮಾಡಿರ್ತಾರೆ. ಅದನ್ನೆಲ್ಲ ಸರಿ ಮಾಡಿ ಫಸ್ಟ್ ಫ್ಲಡ್ ಪ್ರೋನ್ ಏರಿಯಾಸ್ನ ಯು ಹ್ಯಾವ್ ಟು ಸೆಟ್ ಇಟ್ ರೈಟ್. ಎರಡನೇದು ನಮ್ಮ ಟ್ರಾಫಿಕ್ ಸಿಗ್ನಲ್ಸ್ನ ಅದನ್ನ ಸಿಂಕ್ರನೈಸ್ ಮಾಡಬೇಕು. ಮೂರನೇದು ಟ್ರಾಫಿಕ್ ಜಂಕ್ಷನ್ ಇಂಪ್ರೂವ್ಮೆಂಟ್ ಮಾಡಬೇಕು. ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಎಷ್ಟೋ ಕಡೆ ಒಂದು ಫ್ರೀ ಲೆಫ್ಟ್ ಇರ್ತೈತೆ, ಓಪನ್ ಮಾಡಬೇಕು. ಅದನ್ನೆಲ್ಲ ಒಂಚೂರು ಸರಿ ಮಾಡಿದ್ರೆ ಟ್ರಾಫಿಕ್ ಫ್ರೀ ಸಿಗ್ನಲ್ಸ್ ಮಾಡಬೇಕು, ಟ್ರಾಫಿಕ್ ಜಂಕ್ಷನ್ಸ್ನ ಇಂಪ್ರೂವ್ಮೆಂಟ್ ಮಾಡಬೇಕು, ಮತ್ತು ಮಾಸ್ ಟ್ರಾನ್ಸ್ಪೋರ್ಟ್ಗೆ ನಾವು ಒತ್ತು ಕೊಡಬೇಕು.